ನೋಡಿದ್ಯಾ? ನೀನ್ ಪ್ಲಾನ್ ಮಾಡಿದ್ರು ಮುದ್ ಸಿಕ್ಲಿಲ್ಲ, ನಾನ್ ಪ್ಲಾನ್ ಮಾಡದೆ ಹೋದ್ರು ಮುದ್ ಸಿಕ್ತು. ಇದನ್ನೇ ಹಣೆ ಬರಹ ಅನ್ನೋದು. ಅದು ಬಾವಂಗೂ ನನಗೂ ಬರ್ದಿತ್ತೇನೋ. ಈಗ ನಿನ್ ಬಾಯಿ ಮುಚ್ಕೊಂಡು ಮನೆಯಿಂದ ಹೋದ್ರೆ ಒಳ್ಳೇದು. ಸರಕ್ಕೋಸ್ಕರ ನೀವಿಲ್ಲಿಗೆ ಬರೋದು ಅಂದ್ರೆ ಏನ್ರಿ? ನಮ್ಮ ವಂಶಕ್ಕೆ ಸಂಬಂಧಪಟ್ಟಿರೋ ತುಂಬಾ ಆಭರಣಗಳು ಕಳೆದು ಹೋಗಿದೆ ಗೊತ್ತಾ ಕೌಸಲ್ಯ? ಅದು ತಲತಲಾಂತರದಿಂದ ಬಂದಿರೋದು. ಮತ್ತೆ ಅದನ್ನು ಸಂಪಾದಿಸೋದು ನಮ್ಮ ಜವಾಬ್ದಾರಿ. ಈಗ ನೋಡೋದ್ರಲ್ಲಿ ನಮ್ಮ ಆಭರಣಗಳಿರೋಂಥ ಸಾಧ್ಯತೆನೂ ಇರುತ್ತೆ. ಒಂದ್ಸರಿ ನೋಡೋಣ, ನಮ್ಮದೇ ಆಗಿದ್ರೆ ಅದಕ್ಕೆ ಎಷ್ಟಾದರೂ ಪರವಾಗಿಲ್ಲ, ನಾವು ಅದನ್ನು ತಗೊಂಡು ಹೋಗೋಣ. ದಶರಥ್ ರಾಮ್ಬಾಯ್, ಸರ ಮಾತ್ರ ತುಂಬಾ ಸುಂದರವಾಗಿದೆ. ಖಂಡಿತವಾಗ್ಲೂ ಇದು ಹಳೆ ಕಾಲದ್ದೇ ಅನ್ಸುತ್ತೆ. ಕಿಸಿ ರಾಜವಂಶಕ ಚೀಸ್ ಹೈ. ಬೇಕು ಅಂದ್ರೆ ನೀವೇ ನೋಡಿ. ಬೋಲತಾನ ಆಶ್ಚರ್ಯ ಆಗುತ್ತೆ ಅಂತ. ಕ್ಯಾ ಬೈ ಹಾಗೆ ನೋಡ್ತಿದ್ದೀರಾ? ಅರೆ ಏನಹಿತ, ಇದರಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ದಶರಥ್ ರಾಮ್ಬಾಯ್, ಏಕ್ ಮಿನಿಟ್, ಸರ ಬದಲಾಗಿದೆ, ಈಗಲೇ ತಗೊಂಡ್ ಬರ್ತೀನಿ. ಸುಭದ್ರಾಜಿ, ಸರ ಎಲ್ಲಿ? ಅದಾ ಬೇಟಿ ಕತ್ತಲ್ ಹಾಕಿದಿನಲ್ರಿ, ಇಲ್ಲಿ ನೋಡಿ. ಬಚಾದಿಯ ಬೇಟಿ ಹತ್ರನೇ ಇದೆಯಾ? ಕಳೆದೇ ಹೋಯ್ತು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೂ ಏಕ್ ಬಾತ್ ಬೋಲ್ನಾ ತಾನ. ಬೇಟಿಗ್ ಚೆನ್ನಾಗ್ ಕಾಣಿಸುತ್ತೆ ಅಂತ ಹಾಕ್ತೆ. ತಪ್ಪೇನಿಲ್ಲ ಜಿ. ಸರಿ, ಈ ಸರ ನೋಡಕ್ಕೆ ಗಿರಾಕಿ ಬಂದಿದ್ದಾರೆ. ಇನ್ನೊಂದು ಹಾಕೊಂಡು ಇದನ್ನ ವಾಪಸ್ ಕೊಡಮ್ಮ. ಕೊಡಲ್ಲ, ಮುಜೆ ಪಸಂದ್ ಹೈ. ಹಾಗನ್ಬಾರ್ದಮ್ಮ, ಏ ಬಹುತ್ ಮೆಹಂಗಾ ಹೈ. ಇದನ್ ಮಾರಿದ್ರೆ ತುಂಬಾ ಹಣ ಬರುತ್ತೆ. ಏನ್ರಿ, ಬೇಟಿ ಫಂಕ್ಷನ್ ದಿವಸನೂ ಹೀಗೆನಾ? ಬೇಟಿ ಖುಷಿ ಬಗ್ಗೆನೂ ಯೋಚನೆ ಮಾಡೋದಿಲ್ವಾ? ಪೈಸಾ ಬಿಸ್ನೆಸ್ ಅಂತಾನೆ ಯೋಚಿಸ್ತಿರ್ತೀರಾ? ಇರೋದು ಒಬ್ಳು ಬೇಟಿ ಅಲ್ವೇನ್ರಿ? ಏನ್ ಕೂಡಿಟ್ರು ಉಸ್ಕಿಲಿಯೇ ಹೇನಾ? ಈ ಸರ ಮಾರಲ್ಲ ಅಂತ ಹೇಳ್ಬಿಡಿ. ಅರೆ ಬೋಲಿಯೇ ಜಿ. ಹಾ ಠೀಕ್ ಹೈ, ನಿನ್ನಿಷ್ಟ. ದಶರಥ್ ರಾಮ್ಬಾಯ್, ಮುಜೆ ಮಾಫ್ ಕರ್ನಾ. ಏನಾಯ್ತು? ಸರ ಇಲ್ವಾ? ಇದೇ ಬಾಯ್, ಆದ್ರೆ ನನ್ನ ಬೇಟಿಗೆ ಅದಿಷ್ಟ ಆಗಿ ಕೊಡಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಜೊತೆಗಿವತ್ತು ಅವಳ ಫಂಕ್ಷನ್ ಬೇರೆ. ಬಲವಂತವಾಗಿ ಕಿತ್ಕೊಂಡ್ರೆ ಅಳ್ತಾಳೆ. ಇಸ್ಲಿಯೇ. ಅಯ್ಯೋ, ಇಷ್ಟಕ್ಕೆಲ್ಲ ನೀವು ಸಮಜಾಯಿಷಿ ಕೊಡ್ಬೇಕಾ ಹೇಳಿ? ಮಗಳು ಆಸೆ ಪಟ್ರೆ ಏನಾದರೂ ಕೊಡಿಸ್ಲೇಬೇಕು. ನಮಗೆ ಅವ್ರ ಸಂತೋಷನೇ ಮುಖ್ಯ, ಏನು ಪರವಾಗಿಲ್ಲ. ಬಹುತ್ ಶುಕ್ರಿಯಾ ದಶರಥ್ ರಾಮ್ಬಾಯ್, ಅರ್ಥ ಮಾಡ್ಕೊಂಡ್ರಿ. ಹೇಗೂ ಬಂದಿದ್ದೀರಲ್ಲ, ನಿಮ್ ದೊಡ್ಡ ಮನಸ್ಸಿನಿಂದ ಮೇರೆ ಬೇಟಿಗೂ ಅಕ್ಷತೆ ಹಾಕಿ ನೀವು ಆಶೀರ್ವಾದ ಮಾಡಿ. ಹಾಗೆ ಆಗ್ಲಿ, ಖಂಡಿತ ಮಾಡ್ತೀನಿ. ಏನು ಅಂದ್ರೆ, ಕೊನೆ ಪಕ್ಷ ಒಂದ್ಸಲನಾದ್ರೂ ಆ ಸರನ ನೋಡಿದ್ರೆ ಚೆನ್ನಾಗಿರ್ತಿತ್ತು ರೀ. ಬಹುಶಃ ಅದು ನಮ್ ಕುಟುಂಬಕ್ಕೆ ಸೇರಿದ್ದಾಗಿರ್ಬೋದಲ್ವಾ? ಆದ್ರೂ ಪರವಾಗಿಲ್ಲ, ಮಗಳಿಗೆ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ನಾವು ಅದ್ರ ಮೇಲೆ ಮತ್ತೆ ಆಸೆ ಪಡಬಾರ್ದು. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡದೇ ಇರೋದೇ ಒಳ್ಳೇದು. ಬಾ ಕೌಸಲ್ಯ. ನಮಸ್ಕಾರ ಸರ್. ನಮಸ್ಕಾರ ನಮ್ಮ. ಚೆನ್ನಾಗಿದ್ದೀರಾ? ನೀನಾ? ಈ ಇವೆಂಟ್ ಕೂಡ ನೀನೇ ಮಾಡ್ತಿದ್ಯಾ? ಹೌದು ಮೇಡಮ್. ಇದನ್ನಾದ್ರೂ ಸರಿಯಾಗಿ ಮಾಡ್ತಿದ್ಯಾ ಇಲ್ಲ ನಮ್ಮನೆ ಮದ್ವೆ ಮಾಡ್ದ ಹಾಗೇನಾ? ಅಯ್ಯೋ, ಅದ್ಯಾಕೆ ಹಾಗಂತಿದ್ದೀರಾ? ನಾನು ಯಾವ ಫಂಕ್ಷನ್ ಮಾಡಿದ್ರು ಚೆನ್ನಾಗೇ ಮಾಡ್ತೀನಿ. ರಿಸಲ್ಟ್ ಯಾವಾಗಲೂ ಅಲ್ಲಿಗೆ ತಕ್ಕನಂಗಿರುತ್ತೆ. ಅದೆಲ್ಲ ಬಿಡಿ, ಆ ಸರನ್ನ ತಗೊಂಡ್ರಾ ಇಲ್ವಾ?
ಯಾವ ಸರ? ಅದೇ ಸರ್, ಈಗ ಸೇಟು ಹತ್ರ ನೀವ್ ತಗೊಳಕ್ ಬಂದಿರೋ ಸರ. ಅದ್ರ ಬಗ್ಗೆ ನಿನಗ್ಯಾಕೆ? ನೀನು ಫಂಕ್ಷನ್ ಮಾಡ್ಸಕ್ ಬಂದಿದ್ಯಾ ಇಲ್ಲ ಅಂದ್ರೆ ಯಾರು ಯಾತಕ್ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ಹಾಗಲ್ಲ ಮೇಡಮ್, ಅಷ್ಟಕ್ಕೂ ಆ ಸರ ಯಾರ್ದಾದ್ರೆ ನಿನಗೇನು? ಸಂಬಂಧ ಇಲ್ದೇ ಇರೋ ವಿಷಯದಲ್ಲಿ ಯಾಕೆ ಮೂಗ್ ತೋರಿಸ್ತೀಯಾ? ಕ್ಯಾ ಹುವಾ ಮ್ಯಾಗಿ? ಇವಳನ್ ಬಿಟ್ಟು ಬೇರೆ ಯಾರು ಈವೆಂಟ್ ಪ್ರೋಗ್ರಾಮರ್ ಸಿಗ್ಲಿಲ್ವಾ ನಿಮ್ಗೆ? ಬಂದಿರೋ ಕೆಲಸ ಮಾಡೋದನ್ನ ಬಿಟ್ಟು ಏನೇನೋ ಕೇಳ್ತಾ ಇದ್ದಾಳೆ. ಹಾಗಲ್ಲ ಮೇಡಮ್, ಹೇಳೋದನ್ ಮ್ಯಾಗಿ, ಮೊದಲಿನಿಂದ ಹೋಗ್ತೀಯೋ ಇಲ್ಲೋ? ನೀನ್ ಜಾಸ್ತಿ ಮಾತಾಡಿದ್ರೆ ನ್ಯೂಸೆನ್ಸ್ ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ತೀನಿ. ಅಲ್ಲಿ ಗೆಸ್ಟ್ಗಳು ಬರ್ತಾ ಇದ್ದಾರೆ, ರಿಸೀವ್ ಮಾಡು. ಜಾವೋ, ಹೋಗು. ಮಾಫ್ ಕರ್ ದೀಜಿಯೇ. ಪರವಾಗಿಲ್ಲ ಬಿಡಿ. ಹೌದಾ? ಯಾವ ಸರ? ಆ ಅನಾಥೆ ಸಿಕ್ಕಿದಾಗ ಅವಳ ಕತ್ತಲ್ಲಿ ಒಂದ್ ಸರ ಇತ್ತು. ಯಾರಿಗೂ ಗೊತ್ತಿಲ್ದೆ ಅವತ್ತೇ ಆ ಸರನ ಎತ್ತಿಟ್ಕೊಂಡೆ. ಆ ವಿಷಯ ನನ್ ಮಗನ್ಗೂ ಗೊತ್ತಿಲ್ಲ. ಇದಕ್ಕೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ ಹೇಳೋದು ಮೇಡಮ್. ಸುಮ್ನಿರಿ. ಏನೇ ಸುಮ್ನಿರೋದು? ವೈದೇಹಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನಡೆದಿದ್ದೆಲ್ಲ ಕೇಳಿದ್ರೆ ನನ್ಗೆ ಬೇಜಾರಾಗ್ತಿದೆ. ಅಷ್ಟಕ್ಕೂ ಏನ್ ನಡೆದಿದೆ ಅಂತ ತಿಳ್ಕೊಳ್ದೆ ಇವ್ರು ಹೇಗಿದ್ದಾರೆ? ಅಷ್ಟಕ್ಕೂ ವೈದೇಹಿ ಎಷ್ಟು ದೊಡ್ಡ ಮನೆ ತಂದವಳು ಗೊತ್ತಾ? ಅದಕ್ಕೆ ಅವಳ ಬಗ್ಗೆ ಆ ದಶರಥ ರಾಮ ಹತ್ರ ಮಾತಾಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ ಅಂದ್ರೆ ಮಾತಾಡೋ ಅವಕಾಶನೇ ಕೊಡ್ತಿಲ್ಲ. ವೈದೇಹಿ ಕಾಲ್ ಮಾಡೋಣ ಅಂದ್ರೆ ಫೋನಿಗೂ ಸಿಗ್ತಾ ಇಲ್ಲ. ಪಾಪ ನಂಬರ್ ಚೇಂಜ್ ಮಾಡಿರೋ ವಿಷಯ ಹೇಳ್ಬೋದಲ್ವೇನೆ? ಹೀಗಿರೋ ಟೆನ್ಷನಲ್ಲಿ ಹೇಳಿದ್ರೆ ನನ್ನನ್ನ ಸಾಯಿಸೇ ಬಿಡ್ತಾರೆ. ಸ್ವಲ್ಪ ಕೂಲ್ ಆದ್ಮೇಲೆ ಹೇಳಿದ್ರೆ ಆಯ್ತು. ಬಾ. ಸರಿ ಬಾ. ಏಯ್ ಹೇಳ ಹೇಳ ಹೇಳ್ತೀಯ ಅಲ್ವಾ? ಹೇಳ ಹೇಳಲೇ. ಏಯ್ ಹೇಳ, ನಿನ್ನೆ ಕೇಳ್ತಿರೋದು. ಹೇಳ ಹೇಳ, ಬಾಯ್ ಬಿಡ. ಮಿನಿಸ್ಟರ್ನೇ ಸಾಯಿಸಕ್ಕೆ ನೀನ್ ಪ್ಲಾನ್ ಮಾಡ್ತೀಯಾ? ಹೇಳ ಹೇಳಲೇ. ಯಾರ ಹತ್ರ ಸುಪಾರಿ ತಗೊಂಡೆ? ಎಷ್ಟು ತಗೊಂಡೆ? ಹೇಳ ಹೇಳ ಹೇಳಲೇ. ಹೇಳ್ತೀಯ ಅಲ್ವಾ? ಬಾಯ್ ಬಿಟ್ನ? ಇಲ್ಲ ಸರ್, ಎಷ್ಟು ವರ್ಕ್ ಮಾಡಿದ್ರು ಹೇಳ್ತಿಲ್ಲ ಸರ್. ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ನರ್ಕ ಅಂದ್ರೆ ಏನು ಅಂತ ತೋರಿಸಿ ಇವನ್ಗೆ. ಇವನ್ ಪ್ರಾಣ ಒಂದು ಹೋಗ್ಬಾರ್ದಷ್ಟೇ. ಏನ್ ಬೇಕಾದ್ರೂ ಮಾಡಿ ಎಲ್ಲಾನು ಬಾಯ್ ಬಿಡ್ಸಿ. ಸರಿ ಸರ್. ಸರ್, ಅವನ ಹತ್ರ ಇರೋ ಫೋನಲ್ಲಿ ತುಂಬ ಜನರ ಫೋಟೋ ಇದೆ. ಅದರಲ್ಲಿ ಕೆಲವೊಂದು ಮಿಸ್ಸಿಂಗ್ ಕೇಸ್ಗಳಿದೆ ಸರ್. ಹಾಗೆ ಕೆಲವರು ಬಾಡಿ ಕೂಡ ಸಿಕ್ಕಿದೆ ಸರ್ ನಮಗೆ. ಅವರೆಲ್ಲರನ್ನೂ ಇವನೇ ಸುಪಾರಿ ತಗೊಂಡು ಸಾಯಿಸಿರ್ಬೇಕು ಅಂತ ನನಗೆ ಅನುಮಾನ ಬರ್ತಿದೆ. ಒಂದ್ಸರಿ ನೋಡಿ ಸರ್. ಈ ಹುಡುಗಿನ? ಇವಳು ದಶರಥರಾಮ್ ಅವ್ರ ಸೊಸೆ ಅಲ್ವಾ? ಹೌದು ಸರ್. ನಮ್ಮ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಇದೆ. ಅಂದ್ರೆ ಇವಳನ್ನು ಕೂಡ
ಮೇಡಮ್ ನೀವಿಬ್ರು ನೋಡ್ಕೋತಾ ಇರಿ, ನಾನು ವೈದೇಹಿನ್ ನೋಡ್ಕೊಂಡು ಮೇಡಮ್ ಪ್ಲೀಸ್ ಮೇಡಮ್, ಫಂಕ್ಷನ್ ಆಗೋವಾಗ ನೀವು ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ. ಅಲ್ಲಿ ವೈದೇಹಿ ಪರಿಸ್ಥಿತಿ ಚೆನ್ನಾಗೇ ಇಲ್ಲ. ಅನಾಥೆ ಅನ್ಕೊಂಡು ಸೊಸೆ ಅಂತ ಇವಳು ಒಪ್ಕೋತಾನೆ ಇಲ್ಲ. ಹೋಗ್ಲಿ, ಇಲ್ಲಿ ಇವಳ ಹತ್ರನೇ ಮಾತಾಡೋಣ ಅಂದ್ರೆ ಆ ಮದ್ವೆಲ್ ನಡೆದಿದ್ದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನಗ್ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಅವಳು ಅನಾಥೆ ಅಲ್ಲ, ದೊಡ್ಡ ಮನೆ ಹುಡುಗಿ ಅಂತ ವೈದೇಹಿಗೆ ಗೊತ್ತಾಗ್ಬೇಕು. ಸರಿ ಮೇಡಮ್, ಹೇಳಿದ್ರಾಯ್ತು. ನೀವೊಂದು 2 ಅವರ್ಸ್ ತಾಳ್ಮೆಯಿಂದ ಇರಿ. ಫಂಕ್ಷನ್ ಮುಗ್ದೋಗ್ಬಿಡತ್ತೆ, ಆಮೇಲೆ ಬೇಕಾದ್ರೆ ಹೋಗಿ ಹೇಳಿ. ಈ 2 ಅವರ್ಸಲ್ಲಿ ಏನೂ ಬದಲಾಗಲ್ಲ. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ 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 ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್, ಬರೀ 2 ಗಂಟೆ ಅಷ್ಟೇ ಅಲ್ವಾ ಮೇಡಮ್? ಪ್ಲೀಸ್ ಮೇಡಮ್. ಸರಿ ಸರಿ ಸರಿ. ಕೌಸಲ್ಯ ಯಾಕೆ ಇಲ್ಲಿದ್ದಾಳೆ? ಇವಳು ಯಾರು? ಕೌಸಲ್ಯನ್ ನೋಡ್ಬಿಟ್ಟು ಟೆನ್ಷನ್ ಆಗ್ತಿದ್ದಾಳೆ. ದಶರಥ ರಾಮ ಯಾಕೆ ಇಲ್ಲಿ ಬಂದಿದ್ದಾರೆ? ಈಗೇನಾದ್ರೂ ನಾನು ಅವ್ರ ಕಣ್ಣಿಗೆ ಬಿದ್ರೆ ಅಷ್ಟೇ. ಇವಳಿಗೂ ಅವ್ರಿಗೂ ಲಿಂಕ್ ಏನು? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾರೆ? ಏಯ್, ಆ ದಶರಥ ರಾಮ ಇಲ್ಲೇ ಇದ್ದಾನೆ. ಇವಳು ಯಾರು? ದಶರಥ ರಾಮಗೆ ಇಷ್ಟೊಂದು ಹೆದರ್ಕೋತಿದ್ದಾಳೆ. ಹಲೋ, ಇಲ್ಲಿ ನೋಡಿದ್ರೆ ಕೌಸಲ್ಯ, ಅಲ್ಲಿ ನೋಡಿದ್ರೆ ದಶರಥ ರಾಮ. ಇವಾಗ ಏನ್ ಮಾಡೋದು? ಮೇಡಮ್, ಸೇಟು, ಅಂದ್ರ ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಫ್ರೆಶ್ ಅಪ್ ಆಗ್ಬೇಕು. ಮೇಡಮ್, ಉದರೇ. ಹಾ, ಶುಕ್ರಿಯ. ಓಕೆ ಮೇಡಮ್. ಏಯ್, ಬನ್ರೋ, ಬನ್ನಿ. ದಶರಥ ರಾಮ ಕೌಸಲ್ಯ ಕಣ್ಗೆ ನಾವು ಕಾಣಿಸ್ಕೋಬಾರ್ದು. ಅವರಿಬ್ರು ಹೋಗೋವರೆಗೂ ನಾವಿಲ್ಲೇ ಇರ್ಬೇಕು. ಯಾಕೆ ಮೇಡಮ್, ದಶರಥ ರಾಮ ಅಂದ್ರೆ ಅಷ್ಟೊಂದು ಹೆದರ್ಕೋತೀರಾ? ಮೊನ್ನೆ ಅನ್ಕೊಂಡ ಹಾಗೆ ನನ್ನ ಮಗಳು ಮದ್ವೆ ದಶರಥ ರಾಮನ್ ಮಗನ್ ಜೊತೆ ಆಗಿದ್ದಿದ್ರೆ ಇವತ್ತು ಅವ್ರು ನನ್ನನ್ನ ನೋಡಿ ಭಯ ಪಡ್ತಾ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅವಳು ಯಾರೋ ಜಾನಕಿ ಬಂದು ನಾನ್ ಸೋದ್ರ ಸೊಸೆ ಅಂತ ಹೇಳಿದ್ಲು. ಅವಳಿಂದ ನಾನು ಅನ್ಕೊಂಡಿದ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಅರ್ಥ ಆಯ್ತು. ಇವಳು ಆ ಶ್ರವಂತಿಗೆ ಅಮ್ಮ ಅನ್ಸುತ್ತೆ. ಮಗಳನ್ನ ಕಳ್ಸೊಸೆ ತರ ಕಳ್ಸ್ಕೊಟ್ಟಿದ್ದಾಳೆ. ಮೇಡಮ್, ನಿಮ್ಮ ಮಗಳು ಸೋದ್ರ ಸೊಸೆ ಅಲ್ಲ ಅಲ್ವಾ? ಅವಳೇ ಸೋದ್ರ ಸೊಸೆ ಇರ್ಬೋದೇನೋ? ಜಾನಕಿ ಸೋದ್ರ ಸೊಸೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೋದ್ರ ಸೊಸೆ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು.
ಗೊತ್ತಾ? ಯಾರು ಹೇಳೆ? ಟೆನ್ಷನಲ್ಲಿ ಸತ್ತು ಹೋಗ್ತಾ ಇದ್ದೀನಿ, ಬೇಗ ಹೇಳೆ. ಯಾರು ಮೇಡಮ್? ವೈದೇಹಿ. ವೈದೇಹಿನ? ವೈದೇಹಿ ದಶರಥ ರಾಮಂಗೆ ನಿಜವಾದ ಸೋದರ ಸೊಸೆನ? ಏನು ಹೇಳ್ತಿದ್ದೀರಾ ಮೇಡಮ್ ನೀವು? ವೈದೇಹಿ ಸೋದರ ಸೊಸೆನಾ? ಹೌದು. ಆ ವಿಷಯ ಗೊತ್ತಾಗಿ ನನ್ನ ಮಗಳಿಗೆ ಅಡ್ಡವಾಗಿರೋ ಅವಳನ್ನ ಬೆಟ್ಟದಿಂದ ತಳ್ಳಿ ಸಾಯಿಸಿದ್ರೆ ಇವಳು ಯಾರೋ ಹೊಸ್ದಾಗಿ ಸೋದರ ಸೊಸೆ ಅಂತ ಬಂದಿದ್ದಾಳೆ. ಹೊಸ್ದಾಗಿ ಬರೋದೇನೆ, ಬಂದಿರೋದು ವೈದೇಹಿನೇ. ರೂಪ ಬದಲಾಗಿದೆ ಅಷ್ಟೆ. ಅಂದರೆ ಅವಳೇ ಸೋದರ ಸೊಸೆ ಅಂತ ಗೊತ್ತಿಲ್ಲದೆ ವೈದೇಹಿ ಅವಳ ಸ್ಥಾನದಲ್ಲೇ ಅವಳು ನಟಿಸ್ತಾ ಇದ್ದಾಳೆ. ಎಷ್ಟು ಒಳ್ಳೆ ವಿಷಯ ಗೊತ್ತಾಯ್ತು. ಇನ್ನ ವೈದೇಹಿ ಸಮಸ್ಯೆ ಎಲ್ಲ ತೀರ್ ಹೋದಂಗೆ. ಸ್ವಂತ ಸೋದರ ಸೊಸೆನೇ ಸೊಸೆ ಅಂತ ಗೊತ್ತಾದ್ರೆ ಕೌಸಲ್ಯ ದೇವಿ ವೈದೇಹಿನ ಅನಾಥೆ ಅಂತ ಹೇಳೋದಿಲ್ಲ. ಇವಾಗ ಈ ವಿಷಯನ ದಶರಥ ರಾಮ ಮತ್ತೆ ಕೌಸಲ್ಯ ದೇವಿ ಹೇಳ್ಬೇಕು. ಅಮ್ಮ, ಏನಾಯ್ತು ಮೇಡಮ್? ರಾತ್ರಿ ಹೊತ್ತಿಲೆಲ್ಲ ಓಡಾಡ್ತಾ ಇದ್ದೀರಾ? ನೀನು ನಾನು ವೈದೇಹಿ ಹತ್ರ ಹೋಗ್ತೀನಿ ಅಂದಾಗ ಹೋಗಕ್ ಬಿಡದೆ ಒಳ್ಳೆ ಕೆಲಸ ಮಾಡಿದ್ಯೆ. ತುಂಬಾ ಮುಖ್ಯವಾದ ವಿಷಯ ಗೊತ್ತಾಯ್ತು ಗೊತ್ತಾ? ಹಾ? ಏಯ್, ಅವಳು ಯಾರ ಜೊತೆ ಮಾತಾಡ್ತಿದ್ದಾಳೆ? ಏನ್ ಮೇಡಮ್, ಏನದು ಮುಖ್ಯವಾದ ವಿಷಯ? ವೈದೇಹಿಗೆನೆ ಡೈರೆಕ್ಟಾಗಿ ಹೇಳಬೇಕು. ನನ್ನ ಫೋನು ಹೋಗ್ತಾ ಇಲ್ಲ. ನಿನ್ನ ಫೋನಿಂದ ಒಂದ್ಸರಿ ಅವಳಿಗೆ ಟ್ರೈ ಮಾಡು. ಏಯ್, ಅವಳು ಯಾವ ವಿಷಯ ಮಾತಾಡ್ತಾ ಇದ್ದಾಳೆ? ಫೋನ್ ಮಾಡೆ. ಸಾರಿ ಮೇಡಮ್. ಸಾರಿ ಯಾಕೆ? ಅದೇ ಅವತ್ತು ವೈದೇಹಿ ನಂಬರ್ ಕೊಡ್ಬೇಕಾದ್ರೆ ನಿಮ್ ಫೋನಲ್ಲಿ ಫೀಡ್ ಮಾಡಕ್ ಹೇಳಿದ್ರಲ್ಲ, ಆ ನಂಬರ್ ಇದ್ರೆ ಮತ್ತೆ ನೀವು ಇದೇ ತರ ಫೋನ್ ಮಾಡ್ತಿರ್ತೀರಾ ಅಂತ ರಾಂಗ್ ನಂಬರ್ ಫೀಡ್ ಮಾಡಿದ್ದೆ. ಹುಚ್ಚನಿಗೆ ಬೆಳಿಗ್ಗೆಯಿಂದ ಎಷ್ಟು ಟ್ರೈ ಮಾಡ್ತಿದ್ದೀನಿ ಗೊತ್ತಾ? ಅಷ್ಟಕ್ಕೂ ಎಷ್ಟು ಮುಖ್ಯವಾದ ವಿಷಯ ಗೊತ್ತಾಯ್ತು ಗೊತ್ತಾ? ವೈದೇಹಿನ ಯಾರು ಅನ್ಕೊಂಡಿದ್ಯೆ? ದಶರಥ ರಾಮನ ಸ್ವಂತ ಸೋದರ ಸೊಸೆ ಅವಳು. ಏಯ್, ಇವಳು ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾಳೆ. ಈ ವಿಷಯನ ವೈದೇಹಿಗೆ ದಶರಥ ರಾಮಂಗೆ ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಂಬರ್ ಬದಲಾಯಿಸಿ ತಪ್ಪು ಮಾಡ್ಬಿಟ್ಟೆ. ಹೋಗ್ಲಿ ಬಿಡು. ದಶರಥ ರಾಮಂಗೆ ವಿಷಯ ಹೇಳ್ಬಿಡ್ತೀನಿ. ಕೇಳಿಸ್ಕೊಳ್ತಾ ಇದ್ರೆ ಕಿರ್ಚಾಡ್ಕೊಂಡು ಹೇಳ್ಬಿಡ್ತೀನಿ. ಜಾಗ ಬಿಡು. ಅವಳು ದಶರಥ ರಾಮಗೆ ಖಂಡಿತ ಹೇಳ್ತಾಳೆ. ಅವಳು ಹೇಗಾದ್ರೂ ಹಿಡೀರಿ, ಹಿಡ್ಕೊಳ್ಳಿ ಅವಳನ್ನ. ಸರಿ ಮೇಡಮ್, ಹೋಗಿ. ಸರ್, ದಶರಥ ರಾಮ ಅವ್ರು ಎಲ್ಲಿ? ಈಗಷ್ಟೇ ಅವ್ರು ಹೊರಟ್ರಮ್ಮ. ಅಯ್ಯೋ, ರಂಗಾ, ರಂಗಾ, ರಂಗಾ. ಏನ್ ಬೇಕು ಬಾವಾ? ಏನಿಲ್ಲ ಬಿಡಮ್ಮ. ಪರವಾಗಿಲ್ಲ, ಹೇಳಿ. ರಂಗನ ಬರಕ್ ಹೇಳ್ತೀಯಾ? ಕಾಲಿಗೆ ಎಣ್ಣೆ ಹಚ್ಚ. ರಂಗ ಆಚೆ ಹೋಗಿದ್ದಾನೆ ಅನ್ಸತ್ತೆ, ನಾನೇ ಹಚ್ತೀನಿ. ನೀನ್ ಯಾಕಮ್ಮ ಜಾನಕಿ? ರಂಗ ಬಂದು ಹಚ್ತಾನ್ ಬಿಡು. ಇಷ್ಟಕ್ಕೆಲ್ಲ ರಂಗ ಬರೋವರೆಗೂ ಕಾಯೋದ್ ಯಾಕೆ? ನಾನೇ ಹಚ್ತೀನಿ ಬಿಡಿ ಬಾವಾ. ಇಲ್ಲಮ್ಮ, ಬೇಡ ಅಂತ ಹೇಳಿದ್ನಲ್ಲ. ಅಯ್ಯೋ, ಪರವಾಗಿಲ್ಲ ಬಿಡಿ ಬಾವಾ. ದೊಡ್ಡವ್ರಿಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅಷ್ಟಕ್ಕೂ ಎಣ್ಣೆ ಎಲ್ಲಿದೆ?